ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ನಿನ್ನೆ ಸಂಜೆ ಅಮೃತಸರಕ್ಕೆ ಅಮೆರಿಕಾದಲ್ಲಿರುವ ಭಾರತದ ಅಕ್ರಮ ವಲಸೆಗಾರರ ಮೊದಲ ತಂಡ ಬಂದಿಳಿತು. ಸುಮಾರು 104 ಜನ. ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವ ಕನಸಿನೊಂದಿಗೆ ಅಮೆರಿಕಕ್ಕೆ ಹೋದವರು. ಅವರು ನಿನ್ನೆ ಬಂದು ಇಳಿದಾಗ ಅಲ್ಲಿ ಯಾವುದೇ ಮಾಧ್ಯಮದ ಕ್ಯಾಮ್ರಾ ಇರಲಿಲ್ಲ. ವಿಮಾನದ ಹತ್ತಿರ ಯಾವ ಮಾಧ್ಯಮ ಪ್ರತಿನಿಧಿಗಳನ್ನು ಬಿಟ್ಟಿಲ್ಲ. ಎಲ್ಲ ಗುಪ್ತ ಗಪ್ ಚುಪ್. ಆದರೆ ಹಿಂದೆ ನೋಡಿ, ಯಾವಾಗ ಭಾರತದ ವಿದ್ಯಾರ್ಥಿಗಳನ್ನು ಕೆನಡಾದಿಂದ ಕರೆತರಲಾಯಿತು, ಯುಕ್ರೇನ್ನಿಂದ ಕರೆತರಲಾಯಿತು ಭಾರತದ ವಿಮಾನದಲ್ಲಿ, ಆ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸುವುದಕ್ಕೆ ನಮ್ಮ ಕೇಂದ್ರ ಸಚಿವರುಗಳು ಹಾಜರಿದ್ದರು. ಮಾಧ್ಯಮಗಳು ನೂರಾರು ಸಂಖ್ಯೆಯಲ್ಲಿ ಬಂದು ಅವರನ್ನು ಮಾತನಾಡಿಸಿ ಪ್ರಚಾರ ನೀಡಲಾಯಿತು. ಆದರೆ ಮಿಲಿಟರಿ ವಿಮಾನದಲ್ಲಿ ಬಂದಿಳಿದ ಈ ಅಕ್ರಮ ವಲಸೆಗಾರರು ಅವರು ಮಾಡಿದ್ದ ಅಪರಾಧ ಏನು? ಆ ಸುದ್ದಿಯನ್ನು ವರದಿ ಮಾಡುವುದಕ್ಕೆ ಯಾಕೆ ಮಾಧ್ಯಮದವರು ಹೋಗಲಿಲ್ಲ? ಯಾಕೆ ಮಾಧ್ಯಮವನ್ನು ನಿರ್ಬಂಧಿಸಲಾಗಿತ್ತು? ಹತ್ತಿರ ಯಾಕೆ ಬಿಟ್ಟಿಲ್ಲ? ಬಹುತೇಕ ಗೋಧಿ ಮೀಡಿಯಾಗಳೇನಿವೆ ಅವರ ಎಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ನಾನ ಮಾಡುವುದನ್ನು ತೋರಿಸ್ತಾ ಇದ್ರು. ಬೆಳಗಿನ ಸಂಜೆವರೆಗೆ ಪ್ರಧಾನಿ ಮೋದಿ ಅವರು ಸ್ನಾನ ಮಾಡೇ ಮಾಡಿದ್ರು. ಪಾಪವನ್ನು ತೊಳೆದುಕೊಂಡ್ರು. ದೇಶದ ಪ್ರಧಾನಿ ಫೈನ್. ಆದರೆ ಈ ಅಕ್ರಮ ವಲಸೆಗಾರರು ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಕನಸಿನೊಂದಿಗೆ ಅಮೆರಿಕಕ್ಕೆ ಹೋಗಿರಬಹುದು. ಅವ್ರು ಹೋಗಿರುವುದು ಅಕ್ರಮ ಆಗಿರಬಹುದು. ಆದರೆ ಅವರನ್ನು ನಡೆಸಿಕೊಂಡ ರೀತಿ ಯಾವುದೇ ಸಮಾಜ, ನಾಗರಿಕ ಸಮಾಜ ಒಪ್ಪಬಹುದಾ ಅಂತ. ಭಾರತದ ಈ ಅಕ್ರಮ ವಲಸೆಗಾರರು ಬಂದ ಯಾವುದೇ ದೃಶ್ಯಗಳು ನಮಗೆ ದೊರಕಿಲ್ಲ. ಆದರೆ ಉಳಿದದ್ದು ದೊರಕಿವೆ. ಉಳಿದ ಮಾದರಿಗಳೇನಿವೆ, ಮೆಕ್ಸಿಕೋದ ಅಕ್ರಮ ವಲಸೆಗಾರರನ್ನ ಕಳಿಸಿದ ರೀತಿ, ಕೊಲಂಬಿಯಾ ಅಕ್ರಮ ವಲಸೆಗಾರನ ಕಳಿಸಿದ ರೀತಿ, ಅದಕ್ಕೊಂದು ಪ್ಯಾಟರ್ನ್ ಅನ್ನು ನೋಡ್ಬೋದು. ಅದು ಟ್ರಂಪ್ ಪ್ಯಾಟರ್ನ್ ಅಂತ. ಅದ್ರ ಬಗ್ಗೆ ಮಾತನಾಡ್ತೀನಿ ನಾನಿವತ್ತು. ಅವರನ್ನ ಕಳಿಸಿಕೊಡುವಾಗ ಕೊಲಂಬಿಯಾ, ಮೆಕ್ಸಿಕೋ ಮೊದಲಾದ ದೇಶಗಳು, ಗ್ವಾಟೆಮಾಲಾ, ಅವರ ಕಾಲಿಗೆ ಸರಪಳಿಯನ್ನು ಹಾಕಲಾಗಿತ್ತು. ಕೈಗಳನ್ನ ಸರಪಳಿಗಳಿಂದ ಬಂಧಿಸಲಾಗಿತ್ತು. ಕೈಯನ್ನ ಹಿಂದಕ್ಕೆ ಕಟ್ಟಿ ಅವರನ್ನ ಬಂಧಿಸಿ ವಿಮಾನದಲ್ಲಿ ಕಳಿಸಲಾಯಿತು. ಭಾರತದ ಅಕ್ರಮ ವಲಸೆಗಾರರಿಗೂ ಹೀಗೆ ಮಾಡಲಾಯಿತೆ? ಅವರ ಕಾಲು ಕೈಗೆ ಸರಪಳಿಯನ್ನು ಹಾಕಲಾಗಿತ್ತೆ? ಈ ಪ್ರಶ್ನೆಯನ್ನ ಕೇಳುವವರು ಇಲ್ಲ, ಪ್ರಶ್ನೆಗೆ ಉತ್ತರ ಕೂಡ ಇಲ್ಲ. ಆದರೆ ಕೊಲಂಬಿಯಾ ಅಧ್ಯಕ್ಷರು ತಮ್ಮ ಗಂಡಸ್ತನವನ್ನು ಪ್ರದರ್ಶಿಸಿದರು. ವಿಲ್ ಹ್ಯಾವ್ ಟು ಅಪ್ರಿಸಿಯೇಟ್. ಅದು ದೇಶ ಪ್ರೇಮ ಅಂತ. ಹಾಗಿದ್ರೆ ಕೊಲಂಬಿಯಾ ಅಧ್ಯಕ್ಷರು ಹೇಳಿದ್ದೇನು? ನಾನು ನನ್ನ ದೇಶದ ಪ್ರಜೆಗಳನ್ನ ಪ್ರೀತಿಯಿಂದ ಮತ್ತೆ ನನ್ನ ದೇಶಕ್ಕೆ ಬರಮಾಡಿಕೊಳ್ಳುತ್ತೇನೆ. ಅವರು ಕನಸುಗಳನ್ನು ಕಟ್ಟಿಕೊಂಡು ತಮ್ಮ ಕನಸು ಅಮೆರಿಕಾದಲ್ಲಿ ನನಸಾಗುತ್ತೆ ಅಂತ ಹೋದವರು. ಅವರು ಅಕ್ರಮವಾಗಿ ಹೋಗಿರಬಹುದು, ಆದರೆ ಅವರು ಅಪರಾಧಿಗಳಲ್ಲ. ಆದ್ರಿಂದ ನೀವು ಅಮೆರಿಕಾದವರು ಮಿಲಿಟರಿ ವಾಹನದಲ್ಲಿ ಕಳಿಸಬೇಕಾದ ಅಗತ್ಯ ಇಲ್ಲ. ನಾನು ನನ್ನ ದೇಶದ ವಿಮಾನವನ್ನು ಕಳಿಸ್ತೇನೆ, ಅದರ ಮೇಲೆ ನಮ್ಮ ಜನರನ್ನು ನಾನು ವಾಪಸ್ ಕಳಿಸ್ಕೊತೀನಿ. ಕೊಲಂಬಿಯಾ ಅಧ್ಯಕ್ಷರು ಅದನ್ನೇ ಮಾಡಿದರು. ಕೊಲಂಬಿಯಾ ವಿಮಾನ ಅಮೆರಿಕದಲ್ಲಿ ಹೋಗಿ ಇಳಿತು. ಅಕ್ರಮ ವಲಸೆಗಾರರನ್ನ
ಅದರಲ್ಲಿ ಆ ವಿಮಾನದ ಮೂಲಕ ತಮ್ಮ ದೇಶಕ್ಕೆ ಕರೆತಂದರು. ಕೊಲಂಬಿಯಾ ಅಂತ ದೇಶ. ಕೊಲಂಬಿಯಾದ ಅಧ್ಯಕ್ಷರು, ಅವರಿಗೆ 56 ಇಂಚು ಎದೆ ಇರಲಿಲ್ಲ. ಅಮೆರಿಕದ ಮೇಲೆ ಅವಲಂಬಿತ ದೇಶ, ಆರ್ಥಿಕವಾಗಿಯೂ ಕೂಡ ಅಷ್ಟು ಸಶಕ್ತವಾದ ದೇಶ ಅಲ್ಲ ಕೊಲಂಬಿಯಾ. ಆದರೆ ಅಲ್ಲಿಯ ಅಧ್ಯಕ್ಷರಿಗೆ ಒಂದು ಗಟ್ಸ್ ಇತ್ತು. ಅವರಿಗೆ ದೇಶ ಪ್ರೇಮ ಎನ್ನುವುದು ಏನು ಅನ್ನೋದು ಕೊಲಂಬಿಯಾ ಅಧ್ಯಕ್ಷರಿಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿ ತಮ್ಮ ದೇಶದ ಜನರನ್ನ, ಅಕ್ರಮ ವಲಸೆಗಾರರನ್ನ ಪ್ರೀತಿಯಿಂದ ಅವರು ವಾಪಸ್ ಪಡೆದರು. ನಮಗೆ ಆ ಗಟ್ಸ್ ಇರಲಿಲ್ಲ. ನಮಗೆ ಆ ಗಟ್ಸ್ ಇರಲೇ ಇಲ್ಲ. ನಮ್ಮದು ಹುಸಿ ವ್ಯಕ್ತಿತ್ವ ಆಗಿತ್ತು, ಸುಳ್ಳು ವ್ಯಕ್ತಿತ್ವ ಆಗಿತ್ತು, ನಮ್ಮದು ಭ್ರಮೆ ಆಗಿತ್ತು. ನಾವು ವ್ಯಾಪಾರಸ್ಥರಾಗಿದ್ವಿ. ಅಮೆರಿಕದ ಜೊತೆ ವ್ಯಾಪಾರ ಮಾಡುವ ಜನ ನಾವು ವ್ಯಾಪಾರಸ್ಥರು. ಆ ಕಾರಣಕ್ಕಾಗಿ ಭಾರತದ ಅಕ್ರಮ ವಲಸೆಗಾರರು ಏನಿದ್ರು ಅವರ ವಾಪಸ್ ಕರೆಸಿಕೊಳ್ಳುವ, ಗೌರವಯುತವಾಗಿ ಕರೆಸಿಕೊಳ್ಳುವ ಒಂದು ಯತ್ನವನ್ನು ನಾವು ಮಾಡಲೇ ಇಲ್ಲ. ನಮ್ಮ ಪ್ರಧಾನಿ ಮಾಡಲೇ ಇಲ್ಲ. ಹಾಗಿದ್ರೆ ನೀವು ಕೆನಡಾದಿಂದನೋ ಯುಕ್ರೇನ್ನಿಂದನೋ ವಿದ್ಯಾರ್ಥಿಗಳನ್ನು ಕರೆಸಿಕೊಳ್ಳೋದಕ್ಕೆ ವಿಮಾನವನ್ನ ತೆಗೆದುಕೊಂಡು ಹೋದ್ರಿ. ಅದೇ ರೀತಿ ನಮ್ಮ ಅಕ್ರಮ ವಲಸೆಗಾರರನ್ನ ನಾವೇ ಕರ್ಕೊಬರ್ತೀವಿ, ವಿಮಾನ ಕಳಿಸ್ತೀವಿ ಅಂತ ನಮ್ಗೆ ಯಾಕೆ ಹೇಳಕ್ಕಾಗಿಲ್ಲ? ಪ್ರಥಮ ಬಾರಿಗೆ ವಿದೇಶಿ ಮಿಲಿಟರಿ ವಿಮಾನವೊಂದು ಭಾರತದಲ್ಲಿ ಬಂದು ಇಳಿದದ್ದು, ಭಾರತದ ನೆಲದಲ್ಲಿ. ಅದು ಮಿಲಿಟರಿ ವಿಮಾನ. ಅದು ಅಮೆರಿಕ ಎಂತಹ ದೇಶ ಅಂತ ಅಂದ್ರೆ, ಅವರು CIA ಏಜೆಂಟ್ಗಳು, ಇದ್ರ ಜೊತೆ ಕೂಡ ಮೋಸ್ಟ್ ವೆಲಿ 30-35 ಅಧಿಕಾರಿಗಳು ಬಂದಿದ್ದಾರೆ. ಯಾರವರು? ಆ ಮಿಲಿಟರಿ ಅಧಿಕಾರಿಗಳಿಗೆ ನಮ್ಮ ದೇಶದ ನೆಲದ ಮೇಲೆ ಇಳಿಯುವುದಕ್ಕೆ ಅನುಮತಿಯನ್ನ ಯಾರು ಕೇಳ್ಕೊಡ್ಲಾಯಿತು? ಯಾಕೆ ಕೊಡಲಾಯಿತು? ಅಮೆರಿಕ ಅಂದ್ರೆ ಅಷ್ಟು ಭಯನ? ಅಮೆರಿಕ ಅಂದ ತಕ್ಷಣ ನಿಮ್ಮ ತೊಡೆಗಳೆಲ್ಲ ನಡುಗೋದಕ್ಕೆ ಪ್ರಾರಂಭ ಆಗುತ್ತಾ? ಎದೆ ಕಿರಿದಾಗತ್ತಾ? ಅಮೆರಿಕ ಎದುರಿಸುವ ಶಕ್ತಿನೇ ಇಲ್ವಾ ನಿಮಗೆ? ಪ್ರಶ್ನಿಸುವ ಶಕ್ತಿ ಇಲ್ವಾ? ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವತ್ತಿನ ಪ್ರಭುತ್ವವನ್ನ ಬೇರೆಯವರು ಪ್ರಶ್ನಿಸುವಂತಿಲ್ಲ. ಕೇಸ್ಗಳು ಹಾಕಲಾಗತ್ತೆ, ಇನ್ನೊಂದು ಮಾಡಲಾಗತ್ತೆ. ಆ ರೀತಿಯ ವಾತಾವರಣ ಇದೆ. ಮೋದಿಯವರನ್ನ ಯಾರೂ ಪ್ರಶ್ನಿಸುವಂತಿಲ್ಲ. ಮತ್ತು ಈ ದೇಶದಲ್ಲಿ ಏನು ಒಳ್ಳೇದಾಗತ್ತೆ ಅದಕ್ಕೆ ಮೋದಿಯವರೇ ಕಾರಣ ಅನ್ನುವ ನಂಬಿಕೆಯನ್ನು ಬಿತ್ತಲಾಗುತ್ತೆ. ಮಳೆ ಬಂದರೆ ಮೋದಿ ಕಾರಣ, ಬಿಸಿಲು ಬೀಳೋದು ಮೋದಿ ಕಾರಣ, ಗಾಳಿ ಬೀಸುವುದು ಮೋದಿಯವರ ಕಾರಣ, ನದಿ ಹರಿಯುವುದಕ್ಕೆ ಮೋದಿಯವರ ಕಾರಣ, ಮನೆಯಲ್ಲಿ ನಿದ್ರೆ ಮಾಡುವುದಕ್ಕೆ ಮೋದಿಯವರ ಕಾರಣ, ಊಟ ಮಾಡುವುದಕ್ಕೆ ಮೋದಿಯವರ ಕಾರಣ. ಇಂತಹ ವಾತಾವರಣವನ್ನ ಸೃಷ್ಟಿಸಲಾಗಿದೆ. ಆದರೆ ಇಂತಹ ದೇಶದ ಒಳಗಡೆ ಹೀಗೆ ತಮ್ಮ 56 ಇಂಚ್ ಎದೆಯನ್ನು ಉಬ್ಬಿಸಿ ನಡೆಯುವವರು ಯಾಕೆ ಅಮೆರಿಕದವನು ಪ್ರಶ್ನಿಸಲಿಲ್ಲ? ಕೊಲಂಬಿಯಾ ಅಧ್ಯಕ್ಷರಿಗಿದ್ದಂಥ ಶಕ್ತಿ, ಎದೆಗಾರಿಕೆ ನಮ್ಗೆ ಯಾಕಿಲ್ಲ? ಅಕ್ರಮ ವಲಸೆಗಾರರು ಹೋಗಿದ್ದರು, ತಪ್ಪು ನಿಜ. ಆದರೆ ಅವರನ್ನು ಗೌರವಯುತವಾಗಿ ನಮ್ಮ ದೇಶಕ್ಕೆ ಅವ್ರು ಹೋಗೋ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ವಿಲ್ ಥಿಂಕ್ ಇಟ್ ಓವರ್, ವಿಲ್ ಹ್ಯಾವ್ ಟು. ಸೊ ಒಟ್ಟು ಒಂದು ಅಂದಾಜಿನ ಪ್ರಕಾರ ಅಮೆರಿಕದಲ್ಲಿ ಭಾರತದ 7.5 ಲಕ್ಷ ಅಕ್ರಮ ವಲಸೆಗಾರರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಟ್ಟು ಅಮೆರಿಕದ ಜನಸಂಖ್ಯೆ ಸುಮಾರು 35 ಕೋಟಿ ಇದ್ರೆ, ಸೊ 1.5 ಕೋಟಿಗಷ್ಟು ಅಕ್ರಮ ಇದ್ದಾರೆ. ಅದರಲ್ಲಿ ಭಾರತದವರೇ ಸುಮಾರು 7.5 ಲಕ್ಷ ಅಂತ ಹೇಳಲಾಗ್ತಾ ಇದೆ ಅಲ್ವಾ? ಅವ್ರು ಯಾಕೆ ಹೋಗ್ತಾರೆ? ಇನ್ನೊಂದು ರೀತಿ ನೋಡಿ, ಅಮೆರಿಕದಲ್ಲಿ ಚೀನಾದ ಅಕ್ರಮ ವಲಸೆಗಾರರು ಯಾಕೆ ಸಿಗಲ್ಲ? ವೈ? ಅವ್ರು ಯಾಕೆ ಅವ್ರ ದೇಶದಲ್ಲೇ ಇರ್ತಾರೆ? ನಮ್ಮ ದೇಶದ ಜನ ಎದ್ದು ಬಿದ್ದು ಅಕ್ರಮ ಮಾರ್ಗಗಳ ಮೂಲಕ ಯಾಕೆ ಅಮೆರಿಕ ಕೂಡ ಹೋಗ್ತಾರೆ? ಯಾಕೆ ಅಮೆರಿಕದ ಕನಸು? ಇಲ್ಲಿಯ ಬದುಕು ಯಾಕೆ ಅವರಿಗೆ ಅಸಹನೀಯ ಆಗ್ತಾ ಇದೆ ಭಾರತೀಯರಿಗೆ? ಸೊ ಮೆಕ್ಸಿಕೋ ಗಡಿಯಲ್ಲಿ ಲಕ್ಷಾಂತರ ಜನ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸೋದಕ್ಕೆ ಕಾಯ್ತಾ ಇದ್ದಾರಲ್ಲ, ಯಾಕೆ? ಅದ್ರ ಜೊತೆಗೆ ಇನ್ನೊಂದು ಗೊತ್ತಾ ನಿಮಗೆ? ಸೊ
ಈ ಅತಿ ಹೆಚ್ಚು ಅಕ್ರಮ ವಲಸೆಗಾರರ ರಾಜ್ಯ ಯಾವುದು ಸ್ವಾಮಿ ಗುರುಗಳೇ? ಗೊತ್ತಾ ನಿಮಗೆ? ನಿನ್ನೆ ಬಂದಿಳಿದಂಥ 104 ಜನರಲ್ಲಿ 104 ಅಕ್ರಮ ವಲಸೆಗಾರರಲ್ಲಿ ಅತಿ ಹೆಚ್ಚಿನ ಅಕ್ರಮ ವಲಸೆಗಾರರು ಫ್ರಮ್ ಗುಜರಾತ್. ಗುಜರಾತ್ ಮಾದರಿ ರಾಜ್ಯ ಅಲ್ವಾ ಅದು? ಅದೇ ದೇಶಕ್ಕೆಲ್ಲ ಮಾದರಿ ಅಲ್ವಾ? ವಿಶ್ವಕ್ಕೆ ಮಾದರಿ ಅಲ್ವಾ? ಗುಜರಾತ್ ಅಂದ್ರೆ ಅಮೆರಿಕಕ್ಕೂ ಮಾದರಿ, ಎಲ್ಲ ಯುರೋಪ್ ರಾಷ್ಟ್ರಕ್ಕೂ ಮಾದರಿ. ಯಾಕೆಂದ್ರೆ ಅಲ್ಲಿಂದ ಬಂದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಮಾದರಿ ಅಲ್ವಾ? ಹೀಗಿರಬೇಕಾದರೆ ಅತಿ ಹೆಚ್ಚು ಗುಜರಾತಿಗಳು ಯಾಕೆ ಹೋದರು? ನಿನ್ನೆ ಬಂದ 30-35 ಜನ ಗುಜರಾತಿಗಳು 104 ಜನರಲ್ಲಿ. ವಾಯ್? ಅದರ ಜೊತೆಗೆ ಬಹಳಷ್ಟು ಜನ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸುವುದಕ್ಕೆ ಹೋಗಿ ಹಲವರು ಅಸುನೀಗಿದ್ದಾರೆ. 2-3 ದಾರಿಗಳಿವೆ. ಕೆನಡಾದ ಮೂಲಕ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸುವಂಥದ್ದು, ಮೆಕ್ಸಿಕೋ ಮೂಲಕ ಪ್ರವೇಶಿಸುವಂಥದ್ದು. ಸೊ ಕೆನಡಾದ ಮೂಲಕ ಪ್ರವೇಶಿಸುವಾಗ ಗುಡ್ಡಗಾಡುಗಳಲ್ಲಿ, ಕಾಡು ಬೆಟ್ಟಗಳಲ್ಲಿ ಓಡಾಡಿ ನಡೆದು ಹೋಗಿದ್ದಂಥದ್ದು. ಚಳಿ, ರಕ್ತ ಹೆಪ್ಪುಗಟ್ಟು ಹೋಗ್ಬಿಡುತ್ತೆ. ಅಂಥ ವಾತಾವರಣದಲ್ಲಿ ಇತ್ತೀಚೆಗೆ ಕಾಣುತ್ತೆ, ನನಗೆ ಡೇಟ್ ಮರ್ತೋಗಿದೆ. ಸೊ ಒಂದು ಕುಟುಂಬ, ಗುಜರಾತಿ ಕುಟುಂಬ ಅಮೆರಿಕಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡೋದಕ್ಕೆ ಹೋಗಿ ಅಸುನೀಗ್ಬಿಡ್ತು. ಸೊ ಹಾಗೇನೆ ಯಾಕೆ ಅತಿ ಹೆಚ್ಚು ಗುಜರಾತಿಗಳು ಹೋಗ್ತಾರೆ? ಗುಜರಾತಿ ಮಾದರಿಯಾಗಿದೆ. ವಾಯ್? ಯಾಕೆ ಹೋಗ್ತಾರೆ? ಗುಜರಾತ್ ಆ್ಯಂಡ್ ಪಂಜಾಬ್ ಹೆಚ್ಚಿನ ಅಕ್ರಮ ವಲಸೆಗಾರರು ಇರುವಂಥದ್ದು. ಯಾಕೆ ಹೋಗ್ತಾರೆ ಅವರು? ಅಲ್ವಾ? ಸೊ ದ ಕ್ವಶನ್ ಈಸ್ ಹೇಗೆ ನೀವು ಅಮೆರಿಕದ ಮಿಲಿಟರಿ ವಿಮಾನವನ್ನು ಭಾರತದ ನೆಲದ ಮೇಲೆ ಇಳಿಸೋದಕ್ಕೆ ಅವಕಾಶ ಕೊಟ್ರಿ? ಯಾಕೆ ಕೊಟ್ರಿ? ನಮ್ಮದೇ ಒಂದು ವಿಮಾನವನ್ನು ಕಳಿಸಿ ಅವ್ರು ಗೌರವಯುತವಾಗಿ ಕರ್ಸ್ಕೋಬಹುದಾಗಿತ್ತಲ್ವಾ? ಅದ್ರ ಜೊತೆ ಮಾಧ್ಯಮಗಳಿಗೆ ಯಾಕೆ ಬಿಡ್ತಾ ಇಲ್ಲ ನೀವು? ಯಾಕೆ ನಿನ್ನೆ ಅಮೃತಸರ ಬಂದಂತ ಸಂದರ್ಭದಲ್ಲಿ ಮಾಧ್ಯಮದ ಕ್ಯಾಮ್ರಾಗಳು ಇರಬೇಕಿತ್ತಲ್ಲ ಅಲ್ಲಿ ನಮ್ಮ ದೇಶದ ಅಕ್ರಮ ಬಂದು ಇಳಿಯೋದನ್ನು ನೋಡ್ಬೇಕಿತ್ತಲ್ಲ. ಉಳಿದ ದೇಶವರನ್ನ, ಮೆಕ್ಸಿಕೋದವರನ್ನು, ಗ್ವಾಟೆಮಾಲಾದವರನ್ನು, ಕೊಲಂಬಿಯಾದವರನ್ನು ನೀವು ಕಳಿಸುವಾಗ ಕಾಲು ಕೈಗೆ ಸರಪಳಿಯನ್ನು ಹಾಕಿ ಕಳಿಸಿದ್ರಲ್ಲ ಅಮಾನವೀಯವಾಗಿ ದೊಡ್ಡಣ್ಣ ಟ್ರಂಪ್. ನೀವು ಭಾರತೀಯ ಅಕ್ರಮ ವಲಸೆಗಾರರನ್ನ ಹಾಕಿ ಕಳಿಸಿಲ್ಲ ಅಂತ ನಾನು ಹೇಗೆ ನಂಬಲಿ? ಹೌದು, ಹಾಕಿ ಕಳಿಸಿದ್ರೆ ಅದು ಭಾರತೀಯ ಸಾರ್ವಭೌಮತ್ವಕ್ಕೆ ಕೊಟ್ಟ ಪೆಟ್ಟಲ್ವಾ? ಅದು ಭಾರತದ ದೇಶ ಪ್ರೇಮಕ್ಕೆ ಎಸೆದ ಸವಾಲಲ್ವಾ ಟ್ರಂಪ್? ಅಲ್ವಾ? ಅದ್ರ ಜೊತೆಗೆ ಯಾಕೆ ಗುಪ್ತ ವ್ಯವಹಾರ ನಿಮ್ದು? ಅವರು 104 ಜನ ಬಂದು ಇಳಿದು ಅಂತ ಹೇಳಲಾಗ್ತಾ ಇದೆ. ಆ 104 ಜನ ಎಲ್ಲೋದ್ರು? ಬಂದು ಇಳಿದ ಮೇಲೆ ಹೇಗೆ ಹೋದ್ರು? ಅದ್ರಲ್ಲಿ ಎಷ್ಟು ಜನ ಹೆಂಗಸರಿದ್ರು, ಎಷ್ಟು ಜನ ಮಕ್ಕಳಿದ್ರು, ಏನೇನ್ ಮಾಡ್ತಾ ಇದ್ರು, ಅವ್ರು ಹೇಗೆ ಹೋಗಿದ್ರು? ನಿಜವಾಗಿ ಅವರು ಅಕ್ರಮ ವಲಸೆಗಾರರಾಗಿದ್ರು, ಇನ್ನೇನಾಗಿದ್ರು ಅವರು? ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರು? ಹೂ ಇಸ್ ಗೋಯಿಂಗ್ ಟು ಆನ್ಸರ್ ದಿಸ್? ಯಾರು ಉತ್ತರ ಕೊಡಬೇಕು? ಟ್ರಂಪ್ನ ಹತ್ರ ಕೇಳಲ್ಲ ಉತ್ತರ ನಾನು? ಅಥವಾ ನಮ್ಮ ಪ್ರಭುತ್ವ ಹತ್ರ ಕೇಳ್ಬೇಕಾ? ಮೋದಿ ಅವ್ರ ಹತ್ರ ಕೇಳ್ಬೇಕಾ? ಅಮಿತ್ ಶಾ ಅವ್ರ ಹತ್ರ ಕೇಳ್ಬೇಕಾ? ಯಾರನ್ನ ಕೇಳ್ಬೇಕು ನಾವು? ಈ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳುವುದು ಯಾರನ್ನ? ಇಡೀ ಪ್ರತಿಯೊಂದು ಕೂಡ ಗುಪ್ತವಾಗಿ ನಡೀತಾ ಇದೆ. ಯಾಕಷ್ಟು ಅಮೆರಿಕಕ್ಕೆ ಹೆದರ್ತಾ ಇದ್ದೀರಿ ನೀವು? ನಿಮ್ ಯಾವುದು ಗುಟ್ಟು ಟ್ರಂಪ್ ಕೈಯಲ್ಲಿದೆಯಾ? ಏನಿದೆ? ಯಾಕೆ ಅದೇ ಉಬ್ಸಲ್ಲ? ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಸರ್, ಗೊತ್ತಾ ನಿಮ್ಗೆ? ಉತ್ತರನ ಪೌರುಷ ಒಲೆ ಮುಂದೆ ಅಂತ. ಉತ್ತರ ಕುಮಾರ್ ಕಥೆ ಗೊತ್ತಾ ನಿಮ್ಗೆ? ಗೊತ್ತಲ್ವಾ? ಉತ್ತರ ಕುಮಾರ ಮಹಾಭಾರತದಲ್ಲಿ ಅವ್ರು ಹಾಗೆ ಅಂತೆ. ಉತ್ತರ ಕುಮಾರ ಏನಿದು ಒಲೆ ಮುಂದೆ ಅಂತಂದ್ರೆ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ. ಅವನ ಪೌರುಷವೇ ಅಡಿಗೆ ಮನೆ ಮುಂದೆ. ಎದ್ದು ಬಿಟ್ಟು ಬಿಲ್ಲು ಬಾಣ ಕೊಟ್ಟು ಹೊರಗೆ ಬಿಟ್ರೆ ಯುದ್ಧ ಭೂಮಿಯಿಂದ ಓಡಿ ಬಂದ್ಬಿಡೋದು ಅಷ್ಟೇ. ನಮ್ಗೆ ಯಾಕೆ ಹಾಕಬೇಕು? ನಾವ್ಯಾಕೆ ಟ್ರಂಪ್ಗೆ ಹೆದರ್ಬೇಕು? ಏನು ಅವನು ಹರ್ಕೊಳ್ಳೋದು ನಮ್ದು ಇಂಡಿಯಾದ ಜನರನ್ನ? ಭಾರತೀಯರು ಅಕ್ರಮ ವಲಸೆಗಾರರು ಇರ್ಬೋದು, ಅವ್ರನ್ನ ಗೌರವದಿಂದ ನಡೆಸಿ ವಾಪಸ್ ಕಳಿಸ್ಕೊಡಿ, ನೋ ಇಶ್ಯೂ. ಇನ್ನೂ ಇದ್ದಾರೆ 18,000 ಜನ ನೀವು ಮಾಡಿದ್ರಿ, ಓಕೆ ಫೈನ್, ಕಳಿಸಿ. ಆದರೆ ಅವರು ಭಾರತೀಯರು,
ನಮ್ಮ ರಕ್ತ ಹರಿತಾ ಇದೆ ಅವರಲ್ಲಿ. ನಮ್ಮ ದೇಶದ ಜನ ದೇಶ ಪ್ರೇಮ ಅಂದ್ರೆ ಅವ್ರು ಗೌರವಯುತವಾಗಿ ವಾಪಸ್ ಕರ್ಕೋದು. ಅವ್ರು ಯಾರೋ ಮರ್ಡರ್ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ. ಬದುಕಿನ ಕನಸು, ಸಾಧನೆಯ ಕನಸು, ಉನ್ನತ ಮಟ್ಟಕ್ಕೇರುವ ಕನಸು. ಆ ಕನಸು ಭಾರತದ ಒಳಗಡೆ ಈಡೇರಿಲ್ಲ ಅಂತ ಹೋದವರು. ಭಾರತದ ಒಳಗಡೆ ಅವರು ಕನಸು ಈಡೇರಿಲ್ಲ ಅಂದ್ರೆ ಅದಕ್ಕೆ ನಾವೆಲ್ಲ ಜವಾಬ್ದಾರರು, ಹೊಣೆಗಾರರು. ಭಾರತದ ಪ್ರಭುತ್ವ, ಮೋದಿ, ಅಮಿತ್ ಶಾ ಎಲ್ಲರೂ ಹೊಣೆಗಾರರು ಅಲ್ವಾ? ಯೋಚಿಸಿ ಒಂದು ನಿಮಿಷ. ಆದರೆ ಈ ಗುಪ್ತ ವ್ಯವಹಾರ ಇದೆಯಲ್ಲ, ಇದು ಒಳ್ಳೆಯದಲ್ಲ. ಇನ್ನು ಮುಂದಾದರೂ ಗೌರವಯುತವಾಗಿ ಭಾರತೀಯರನ್ನ ವಾಪಸ್ ಕಳಿಸ್ಕೊಳ್ಳೋಣ. ಆ ಕೆಲಸವನ್ನು ಮೋದಿ, ಅಮಿತ್ ಶಾ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.